ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ತಾಜ್ ಮಹಲ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟ ಒಂದು ಅದ್ಭುತವಾದಂತಹ ಕಟ್ಟಡ ಅಥವಾ ಪ್ರೀತಿಯ ಸಂಕೇತ. ಆದರೆ ಈ ತಾಜ್ ಮಹಲ್ ಅನ್ನ ಯಮುನಾ ನದಿಯ ದಡದ ಮೇಲೆ ಯಾಕೆ ಕಟ್ಟಿದ್ರು? ತಾಜ್ ಮಹಲ್ ಕಟ್ಟೋದಕ್ಕೆ ಅಷ್ಟೊಂದು ಅಮೃತ ಶಿಲೆಯನ್ನ ಎಲ್ಲಿಂದ ತಂದ್ರು? ಇದನ್ನ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು? ಹೀಗೆ ತಾಜ್ ಮಹಲ್ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಷಯಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ತಾಜ್ ಮಹಲ್ ಭಾರತದ ಆಗ್ರಾ ನಗರದಲ್ಲಿ ಯಮುನಾ ನದಿಯ ದಕ್ಷಿಣ ದಂಡೆಯ ಮೇಲೆ ಸ್ಥಾಪಿತವಾದ ಒಂದು ಭವ್ಯವಾದ ಬಿಳಿ ಅಮೃತ ಶಿಲೆಯ ಸಮಾಧಿಯಾಗಿದೆ. ಇದನ್ನ 17ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜಳ ನೆನಪಿಗೋಸ್ಕರ ನಿರ್ಮಿಸ್ತಾನೆ. ತಾಜ್ ಮಹಲ್ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಗುರುತಿಸಲ್ಪಟ್ಟ ಸ್ಮಾರಕಗಳಲ್ಲಿ ಒಂದಾಗಿದೆ. ಹಾಗೆ ಇದನ್ನ ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಇದನ್ನ ನೋಡೋದಕ್ಕೆ ಪ್ರಪಂಚದ ನಾನಾ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಫ್ರೆಂಡ್ಸ್, ಮುಮ್ತಾಜ್ ಶಹಜಾನ್ನ ನೆಚ್ಚಿನ ಪತ್ನಿಯಾಗಿದ್ಲು. 1631ರಲ್ಲಿ ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ಸಾವನ್ನಪ್ಪಿದ್ಲು. ಮುಮ್ತಾಜ್ನ ಮರಣದಿಂದ ತೀವ್ರವಾಗಿ ದುಃಖಿತನಾದ ಶಹಜಾನ್ ಆಕೆಯ ನೆನಪಿಗಾಗಿ ಒಂದು ಭವ್ಯವಾದ ಸ್ಮಾರಕವನ್ನ ನಿರ್ಮಿಸಲು ನಿರ್ಧರಿಸ್ತಾನೆ. ತಾಜ್ ಮಹಲ್ನ ನಿರ್ಮಾಣವು 1632ರಲ್ಲಿ ಪ್ರಾರಂಭವಾಗಿ ಸುಮಾರು 22 ವರ್ಷಗಳ ಕಾಲ ನಡೆಯಿತು. ಶಹಜಾನ್ ತಾಜ್ ಮಹಲ್ ನಿರ್ಮಾಣಕ್ಕಾಗಿ ಆಗ್ರಾ ನಗರದಲ್ಲಿ ಯಮುನಾ ನದಿಯ ದಕ್ಷಿಣ ದಂಡೆಯನ್ನ ಆರಿಸಿಕೊಳ್ತಾನೆ. ಈ ಸ್ಥಳವು ಮುಮ್ತಾಜ್ ಸಾವನ್ನಪ್ಪಿದ ಸ್ಥಳಕ್ಕೆ ಹತ್ತಿರವಾಗಿತ್ತು ಎಂದು ಹೇಳಲಾಗುತ್ತೆ. ಈ ಪ್ರದೇಶದಲ್ಲಿ ಇದ್ದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಕೆಲವು ವಿನಿಮಯಗಳು ಮತ್ತು ಖರೀದಿಗಳ ಮೂಲಕ ಭೂಮಿಯನ್ನ ಪಡೆದುಕೊಳ್ಳಲಾಯಿತು ಎಂದು ಐತಿಹಾಸಿಕ ದಾಖಲೆಗಳು ತಿಳಿಸುತ್ತವೆ. ಇದರ ಜೊತೆಗೆ ಯಮುನಾ ನದಿಯ ದಂಡೆಯಲ್ಲಿ ತಾಜ್ ಮಹಲ್ ನಿರ್ಮಿಸಲು ಹಲವಾರು ಕಾರಣಗಳಿವೆ. ಮೊದಲನೆಯದ್ದು ರಕ್ಷಣೆ. ಆಗ್ರಾ ಕೋಟೆಯು ಮುಘಲ್ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ತಾಜ್ ಮಹಲ್ ಅನ್ನ ಕೋಟೆಯ ದಕ್ಷಿಣಕ್ಕೆ ಅಂದರೆ ನದಿ ದಂಡೆಯ ಮೇಲೆ ನಿರ್ಮಿಸಿದ್ದು ನದಿಯಿಂದ ಕೋಟೆಗೆ ಸ್ವಾಭಾವಿಕ ರಕ್ಷಣೆಯನ್ನ ಒದಗಿಸಿತ್ತು. ಇನ್ನು ನೈಸರ್ಗಿಕ ಸೌಂದರ್ಯ. ಯಮುನಾ ನದಿಯು ತಾಜ್ ಮಹಲ್ಗೆ ಸುಂದರವಾದ ಹಿನ್ನೆಲೆಯನ್ನ ಒದಗಿಸುತ್ತೆ. ಶಾಂತವಾದ ನೀರಿನಲ್ಲಿ ತಾಜ್ ಮಹಲ್ನ ಪ್ರತಿಬಿಂಬವು ಅದ್ಭುತವಾದ ದೃಶ್ಯವನ್ನ ಸೃಷ್ಟಿಸುತ್ತೆ. ಇದನ್ನ ತೇಲುವ ಅರಮನೆ ಎಂಬ ಭಾವನೆಯನ್ನ ನೀಡುತ್ತೆ. ಇನ್ನು ತೋಟಗಳಿಗೆ ನೀರು. ಯಮುನಾ ನದಿಯಿಂದ ನೀರನ್ನ ಕಾಲುವೆಗಳ ಮೂಲಕ ತಂದು ತಾಜ್ ಮಹಲ್ನ ಸುತ್ತಲಿನ ವಿಶಾಲವಾದ ಉದ್ಯಾನವನಗಳಿಗೆ ನೀರಾವರಿ ಮಾಡಲು ಅನುಕೂಲವಾಯಿತು. ಇನ್ನು ತಾಜ್ ಮಹಲ್ ನಿರ್ಮಾಣದ ಸಾಮಗ್ರಿಗಳು ಮತ್ತು ಕೆಲಸಗಾರರನ್ನ ದೋಣಿಗಳ ಮೂಲಕ ಸಾಗಿಸಲು ಒಂದು ಪ್ರಮುಖ ಜಲಮಾರ್ಗವಾಗಿತ್ತು. ಯಮುನಾ ನದಿಯು ಪವಿತ್ರ ನದಿಯಾಗಿದೆ. ಅದರ ದಂಡೆಯ ಮೇಲೆ ಸ್ಮಾರಕವನ್ನ ನಿರ್ಮಿಸುವುದು ಆ ಕಾಲದ ಸಂಸ್ಕೃತಿ ಮತ್ತು ಧರ್ಮದ ಮೇಲೆ ಬೆಳಕನ್ನ ಚೆಲ್ಲುತ್ತೆ. ಇನ್ನು ಶಹಜಾನ್ ನದಿಯ ಇನ್ನೊಂದು ಬದಿಯಲ್ಲಿ ತನ್ನದೇ ಆದ ಸಮಾಧಿಯನ್ನ ನಿರ್ಮಿಸಲು ಯೋಚಿಸಿದ್ದ 2 ಸ್ಮಾರಕಗಳನ್ನು ಸೇತುವೆಯ ಮೂಲಕ ಸಂಪರ್ಕಿಸಲು ಬಯಸಿದ್ದ. ಇದನ್ನ ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದು ಪೂರ್ಣಗೊಳ್ಳಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ತಾಜ್ ಮಹಲ್ ಅನ್ನ ಯಮುನಾ ನದಿಯ ದಂಡೆಯ ಮೇಲೆ ನಿರ್ಮಿಸಲಾಯಿತು. ಶಹಜಾನ್ ಅತ್ಯುತ್ತಮ ವಾಸ್ತುಶಿಲ್ಪಿಗಳು ಮತ್ತು ವಿನ್ಯಾಸಕರನ್ನ ಕರೆಸಿ ತನ್ನ ಕನಸಿನ ಸ್ಮಾರಕದ ವಿನ್ಯಾಸವನ್ನ ರೂಪಿಸಲು ಸೂಚಿಸ್ತಾನೆ. ಪರ್ಷಿಯಾ, ಮಧ್ಯ ಏಷ್ಯಾ ಮತ್ತು ಭಾರತದ ಪ್ರಮುಖ ವಾಸ್ತುಶಿಲ್ಪಿಗಳು ಈ ಯೋಜನೆಯಲ್ಲಿ ಭಾಗವಹಿಸಿದ್ರು. ಉಸ್ತಾದ್ ಅಹಮದ್ ಲಾಹೌರಿ ಅವರು ಪ್ರಮುಖ ವಾಸ್ತುಶಿಲ್ಪಿ ಎಂದು ಸಾಮಾನ್ಯವಾಗಿ ಗುರುತಿಸಲಾಗುತ್ತೆ. ಸಂಕೀರ್ಣವಾದ ವಿನ್ಯಾಸವನ್ನು ರಚಿಸಲಾಯಿತು. ಇದರಲ್ಲಿ ಮುಖ್ಯ ಸಮಾಧಿ, ಮಿನಾರ್ಗಳು, ಉದ್ಯಾನವನ, ಮಸೀದಿ ಮತ್ತು ಅತಿಥಿ ಗೃಹಗಳು ಸೇರಿವೆ. ಪರ್ಷಿಯನ್ ಚಾರ್ಬಾಗ್ ಶೈಲಿಯ ಉದ್ಯಾನವನವು ವಿನ್ಯಾಸದ ಒಂದು ಪ್ರಮುಖ ಭಾಗವಾಗಿತ್ತು. ತಾಜ್ ಮಹಲ್ನ ನಿರ್ಮಾಣಕ್ಕೆ ಅಗತ್ಯವಾದ ಅಮೃತ ಶಿಲೆ ಮತ್ತು ಇತರ ಅಮೂಲ್ಯ ಹಾಗೂ ಅರೆ ಅಮೂಲ್ಯ ಕಲ್ಲುಗಳನ್ನು ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶಗಳಿಂದ ತರಲಾಯಿತು. ರಾಜಸ್ಥಾನದ ಮಕ್ರಾನದಿಂದ ಬಿಳಿ ಅಮೃತ ಶಿಲೆಯನ್ನ ತರಲಾಯಿತು. ಕೆಂಪು ಮರಳುಗಲ್ಲು ಮತ್ತು ಇತರ ಅಲಂಕಾರಿಕ ಕಲ್ಲುಗಳನ್ನು ಬೇರೆ ಬೇರೆ ಪ್ರದೇಶಗಳಿಂದ ತರಲಾಯಿತು. ಟಿಬೆಟ್, ಚೀನಾ, ಆಫ್ಘನಿಸ್ತಾನ ಮತ್ತು ಶ್ರೀಲಂಕಾದಿಂದ ಲ್ಯಾಪಿಸ್ ಲ್ಯಾಜುಲಿ, ಜೇಡ್, ಕ್ರಿಸ್ಟಲ್ ಮತ್ತು ಇತರ ರತ್ನಗಳನ್ನು ಕೂಡ ತರಲಾಯಿತು. ಈ ವಸ್ತುಗಳನ್ನು ಆಗ್ರಾಗೆ ಸಾಗಿಸಲು ನದಿ ಮಾರ್ಗ ಮತ್ತು ಎತ್ತುಗಳು ಹಾಗೆ ಇತರ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಬಳಸಲಾಗಿತ್ತು. ಯಮುನಾ ನದಿಯ ದಂಡೆಯ ಮೇಲೆ ನಿರ್ಮಿಸಲಾಗಿರುವುದರಿಂದ
ತೇಲುವ ರೀತಿ ತಳಪಾಯವನ್ನ ಬಳಸಲಾಗಿದೆ ಎಂದು ಹೇಳಲಾಗುತ್ತೆ. ಬಾವಿಗಳನ್ನು ಅಗೆದು ಅವುಗಳನ್ನು ಕಲ್ಲು ಮತ್ತು ಗಾರೆಗಳಿಂದ ತುಂಬಿ ನಂತರ ಅದರ ಮೇಲೆ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಸಮಾಧಿಯನ್ನು ಒಂದು ಎತ್ತರದ ಚೌಕಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ದಪ್ಪವಾದ ಗೋಡೆಗಳು ಮತ್ತು ಕಮಾನುಗಳನ್ನು ನಿರ್ಮಾಣಕ್ಕೆ ಬಳಸಲಾಗಿದ್ದು ಇವು ಮೇಲಿನ ಭಾರವಾದ ಗುಮ್ಮಟಕ್ಕೆ ಆಧಾರವನ್ನು ಒದಗಿಸುತ್ತೆ. ತಾಜ್ ಮಹಲ್ನ ಪ್ರಮುಖ ಆಕರ್ಷಣೆಯಾದ ಕೇಂದ್ರ ಗುಮ್ಮಟವನ್ನ ನಿರ್ಮಿಸಲು ವಿಶೇಷ ತಂತ್ರಗಳನ್ನು ಕೂಡ ಬಳಸಲಾಗಿದೆ. ಅದರ ಆಕಾರವು ಪರ್ಷಿಯನ್ ಗುಮ್ಮಟಗಳನ್ನ ಹೋಲುತ್ತದೆ. 4 ಮೂಲೆಗಳಲ್ಲಿರುವ ಮಿನಾರ್ಗಳನ್ನು ಸ್ವಲ್ಪ ಹೊರಗಡೆ ವಾಲಿಸಿ ನಿರ್ಮಿಸಲಾಗಿದೆ. ಇದರಿಂದ ಭೂಕಂಪದಂತಹ ಸಂದರ್ಭಗಳಲ್ಲಿ ಅವು ಮುಖ್ಯ ಸಮಾಧಿಯ ಮೇಲೆ ಬೀಳದಂತೆ ರಕ್ಷಿಸಬಹುದು. ಅಮೃತ ಶಿಲೆಯ ಮೇಲೆ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನ ಮಾಡಲಾಗಿದೆ. ಹೂವಿನ ವಿನ್ಯಾಸಗಳನ್ನು ರಚಿಸಲು ಅಮೂಲ್ಯ ಮತ್ತು ಅರೆ ಅಮೂಲ್ಯ ಕಲ್ಲುಗಳನ್ನು ಬಳಸಲಾಗಿದೆ. ಕುರಾನ್ನ ಸೂಕ್ತಿಗಳನ್ನು ಕೂಡ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೆಲಸಗಾರರು ಈ ಬೃಹತ್ ಯೋಜನೆಯಲ್ಲಿ ತೊಡಗಿಕೊಂಡಿದ್ರು. ಇವರಲ್ಲಿ ಭಾರತ, ಪರ್ಷಿಯಾ, ಟರ್ಕಿ ಮತ್ತು ಯುರೋಪ್ನ ಕುಶಲಕರ್ಮಿಗಳು ಸೇರಿದ್ರು. ಸಾವಿರಾರು ಆನೆಗಳನ್ನು ನಿರ್ಮಾಣ ಸಾಮಗ್ರಿಗಳನ್ನು ಸಾಗಿಸಲು ಬಳಸಲಾಗಿತ್ತು. ತಾಜ್ ಮಹಲ್ನಂತಹ ಭವ್ಯವಾದ ಯೋಜನೆಯು ಸಾವಿರಾರು ಕಾರ್ಮಿಕರು, ಶಿಲ್ಪಿಗಳು, ಕಲ್ಲುಕುಟ್ಟಿಗರು, ಕುಶಲಕರ್ಮಿಗಳು ಮತ್ತು ಇತರ ಕೆಲಸಗಾರರನ್ನ ಒಳಗೊಂಡಿತ್ತು. ಭಾರತ, ಪರ್ಷಿಯಾ ಮತ್ತು ಮಧ್ಯ ಏಷ್ಯಾದಿಂದ ನುರಿತ ಕೆಲಸಗಾರರನ್ನ ನೇಮಿಸಿಕೊಳ್ಳಲಾಗಿತ್ತು. ಇವರಲ್ಲಿ ಕಲ್ಲಿನ ಕೆತ್ತನೆ, ಅಮೃತಶಿಲೆಯ ಕೆಲಸ, ಗುಮ್ಮಟ ನಿರ್ಮಾಣ ಮತ್ತು ಅಲಂಕಾರಿಕ ಕಲೆಯ ತಜ್ಞರು ಸೇರಿದ್ರು. ಮೊದಲಿಗೆ ಯಮುನಾ ನದಿಯ ದಂಡೆಯ ಮೇಲೆ ಬಲವಾದ ಅಡಿಪಾಯವನ್ನ ಹಾಕಲಾಯಿತು. ನಂತರ ಮುಖ್ಯ ಸಮಾಧಿಯನ್ನ ನಿರ್ಮಿಸಲು ಒಂದು ದೊಡ್ಡ ಚೌಕಾಕಾರದ ವೇದಿಕೆಯನ್ನ ನಿರ್ಮಿಸಲಾಯಿತು. ಈ ವೇದಿಕೆಯು ಕೆಂಪು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಮೇಲೆ ಬಿಳಿ ಅಮೃತಶಿಲೆಯ ಮುಖ್ಯ ರಚನೆ ನಿಂತಿದೆ. ಈ ಹಂತಗಳ ನಂತರ ಮುಖ್ಯ ಸಮಾಧಿಯ ಗೋಡೆಗಳು, ಗುಮ್ಮಟಗಳು, ಮಿನಾರ್ಗಳು ಮತ್ತು ಇತರ ರಚನೆಗಳನ್ನು ನಿರ್ಮಿಸುವ ಕಾರ್ಯ ಪ್ರಾರಂಭವಾಯಿತು. ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಅಮೂಲ್ಯ ಕಲ್ಲುಗಳ ಕೆತ್ತನೆ ಕೆಲಸವು ಬಹಳ ಸಮಯ ಮತ್ತು ಕೌಶಲ್ಯವನ್ನ ಬೇಡುವ ಕೆಲಸವಾಗಿತ್ತು. ತಾಜ್ ಮಹಲ್ನ ನಿರ್ಮಾಣದ ಒಟ್ಟು ವೆಚ್ಚವು ಅಂದಿನ ಕಾಲದಲ್ಲಿ ಸುಮಾರು 32 ಮಿಲಿಯನ್ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ತಾಜ್ ಮಹಲ್ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಇದರಲ್ಲಿ ಪರ್ಷಿಯನ್, ಇಸ್ಲಾಮಿಕ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಅಂಶಗಳನ್ನು ಕಾಣಬಹುದು. ಮುಖ್ಯ ಸಮಾಧಿಯು ಚೌಕಾಕಾರದ ವೇದಿಕೆಯ ಮೇಲೆ ನಿಂತಿದೆ ಮತ್ತು ಅದರ ಮೇಲೆ ದೊಡ್ಡ ಗುಮ್ಮಟವಿದೆ. 4 ಮೂಲೆಗಳಲ್ಲಿ ಎತ್ತರವಾದ ಮಿನಾರ್ಗಳಿವೆ. ಕಟ್ಟಡದ ಗೋಡೆಗಳ ಮೇಲೆ ಅಮೃತ ಶಿಲೆಯಲ್ಲಿ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಅಮೂಲ್ಯ ಕಲ್ಲುಗಳ ಕೆತ್ತನೆಯ ಕೆಲಸಗಳನ್ನು ಮಾಡಲಾಗಿದೆ. ತಾಜ್ ಮಹಲ್ನ ಸುತ್ತಲೂ ಸುಂದರವಾದ ಉದ್ಯಾನವನವಿದೆ. ಅದರಲ್ಲಿ ಕಾಲುವೆಗಳು ಮತ್ತು ಕಾರಂಜಿಗಳಿವೆ. ಈ ಉದ್ಯಾನವನವು ಪರ್ಷಿಯನ್ ಶೈಲಿಯ ಚಾರ್ ಬಾಗ್ನ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಶಹಜಾನ್ ತನ್ನ ಜೀವನದ ಕೊನೆಯ ದಿನಗಳನ್ನ ಆಗ್ರಾ ಕೋಟೆಯ ಗೃಹಬಂಧನದಲ್ಲಿ ಕಳಿತಾನೆ. ಅಲ್ಲಿಂದನೇ ಅವನು ತಾಜ್ ಮಹಲ್ ಅನ್ನ ನೋಡ್ತಾ ಇದ್ದ. ಅವನ ಮರಣದ ನಂತರ ಅವನನ್ನು ಕೂಡ ಮುಮ್ತಾಜ್ ಸಮಾಧಿಯ ಪಕ್ಕದಲ್ಲೇ ಅವನನ್ನು ಕೂಡ ಸಮಾಧಿ ಮಾಡಲಾಯಿತು. ಕಾಲಾನಂತರದಲ್ಲಿ ತಾಜ್ ಮಹಲ್ ಹವಾಮಾನ ವೈಪರೀತ್ಯ ಮತ್ತು ಮಾಲಿನ್ಯದಿಂದ ಹಾನಿ ಒಳಗಾಯಿತು. 20ನೇ ಶತಮಾನದ ಆರಂಭದಲ್ಲಿ ಇದನ್ನು ದುರಸ್ತಿ ಮಾಡಲಾಯಿತು. 1983ರಲ್ಲಿ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಿಸಲಾಯಿತು. ಇನ್ನು ತಾಜ್ ಮಹಲ್ ಕೇವಲ ಭಾರತ ಅಷ್ಟೇ ಅಲ್ಲದೆ ಪ್ರಪಂಚದ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಪ್ರೀತಿಯ ಶಾಶ್ವತ ಸಂಕೇತವಾಗಿ ವಿಶ್ವದಾದ್ಯಂತ ಗುರುತಿಸಲ್ಪಟ್ಟಿದೆ. ಹೀಗೆ ತಾಜ್ ಮಹಲ್ ಕೇವಲ ಒಂದು ಸ್ಮಾರಕವಲ್ಲ, ಬದಲಿಗೆ ಮೊಘಲ್ ವಾಸ್ತುಶಿಲ್ಪದ ಅದ್ಭುತ, ಪ್ರೀತಿಯ ಶಾಶ್ವತ ಸಂಕೇತ ಮತ್ತು ಭಾರತದ ಶ್ರೀಮಂತ ಇತಿಹಾಸದ ಪ್ರತೀಕವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ತಾಜ್ ಮಹಲ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸುವ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.